ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಮನೆಯಲ್ಲೇ ನೈಸರ್ಗಿಕದಿಂದ ಕೂಡಿರುವ ಬೆಣ್ಣೆ ತಯಾರಿ ಮಾಡೋದು ಹೇಗಂತ ತೋರಿಸ್ತೀನಿ. ಮನೆಯಲ್ಲೇ ಹಾಲಿನ ಕೆನೆಯಿಂದ ತುಂಬ ಸರಳವಾಗಿ ರುಚಿಕರವಾಗಿ ಬೆಣ್ಣೆಯನ್ನು ತೆಗಿಬಹುದು. ಮನೆಯಲ್ಲೇ ಮಾಡಿ ಆರೋಗ್ಯ ಕಡೆ ಸ್ವಲ್ಪ ಗಮನ ಕೊಡಿ. ನೀವು ಕೂಡ ಈ ವಿಧಾನವನ್ನು ಮನೆಯಲ್ಲೇ ಬೆಣ್ಣೆ ಮಾಡಿ ನೋಡಿ. ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲು ನಾನು ಡೈಲಿ ಹಾಲು ತರ್ತೇನಲ್ರಿ, ಆ ಹಾಲನ್ನ ಕೆನೆ ತೆಗೆದಿಟ್ಕೊಂಡೀನಿ. ಹಾಲನ್ನ ಚೆನ್ನಾಗಿ ಕುದಿಸಿ ಕೆಂಪು ಬರೋವರೆಗೂ ತೆಗೆದಿಟ್ರೆ ಈ ಥರ ಬೆಣ್ಣೆ ಮಾಡ್ಕೊಳಕ್ಕೆ ಸುಲಭ. ಕೆನೆ ತೆಗೆದಿಟ್ಕೋಬೋದು ಹಾಲಿಂದು. ನಾನು ನೋಡ್ರಿ ಕೆನೆ ಎಲ್ಲ ಹಾಕ್ಯಣತ್ತೀನಿ. ಇಷ್ಟು ಗಟ್ಟಿದ್ರೆ ಸಾಕು. ಸ್ವಲ್ಪ ಅದ್ರ ಜೊತೆಗೆ ನೀರು ಮಿಕ್ಸ್ ಮಾಡ್ಕೊಂಡೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕಾಕತ್ತೇನೆ ನೋಡ್ರಿ. ನೀವು ಮನೇಲಿ ಯಾವುದ್ರಲ್ಲಿ ಬೆಣ್ಣೆ ತೆಗಿತೀರ, ಬೆಣ್ಣೆ ಮಿಷನ್ ಇದೆಯೋ, ನೀವು ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕಡ್ಗೋಲ್ನಲ್ಲೂ ಕಡಿಬೋದು. ಆ ಕಡ್ಗೋಲ್ನಲ್ಲಿ ಕಡಿಯೋದು ತೋರಿಸಿಲ್ಲ, ಇನ್ನೊಂದ್ಸಲ ಮಾಡುವಾಗ ತೋರಿಸ್ತೇನೆ. ಅದು ಮಿಕ್ಸಿ ಮಾಡ್ಕೊಂಡು ಕಡ್ಗೋಲ್ನಾಗ ಕಡ್ದಂದ್ರೆ ಜಲ್ದಿನೂ ಬರ್ತೈತಿ. ಆದರೆ ನೋಡ್ರಿ, ಈ ಥರನ ಜಲ್ದಿ ಬರ್ತೈತಿ. ಬೆಣ್ಣೆ ತೆಗೆಯೋದು ಸುಲಭ ನೋಡ್ರಿ. ಈ ಥರ ರೆಡಿ ಆಯ್ತು, ಬೆಣ್ಣೆ ಬಂತು. ಇನ್ನೊಂದ್ಸಲ ಮಿಕ್ಸಿಯಲ್ಲಿ ಹಾಕ್ಯಣ, ಇನ್ನೂ ಸ್ವಲ್ಪ ಬರಲಿ. ಇನ್ನು ಸ್ವಲ್ಪ ಚೆನ್ನಾಗಿ ಕಡ್ಕೊಳ್ಳೋಣ. ನನ್ನ ಮಗ ಅತ್ತಾಗಿಂದ ಇತ್ತಾಗ ಅಡ್ಡಾಡಕತ್ತೇನ್ರಿ, ನಮ್ಮವ್ವ ಬೆಣ್ಣೆ ಕೊಡ್ತಾಳ ಇಲ್ಲ ಅಂತ. ಇಷ್ಟ ಹುಡ್ರಿಗೆ ಬೆಣ್ಣೆ ಇಂಥದೆಲ್ಲ ಇಷ್ಟಪಡ್ತಾವೆ. ಈ ಥರ ಎಲ್ಲ ರೆಡಿ ಆಯ್ತು ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಬಂದೈತಿ, ಕಾಣ್ತೈತಿ ನೋಡ್ರಿ. ಈ ಕಡೆ ಒಡಕ್ಕೆ ಬಂತಂದ್ರೆ ಬೆಣ್ಣೆ ರೆಡಿ ಆಗೈತಿ ಅಂತ ಅರ್ಥ. ನೋಡ್ರಿ, ಸೈಡಿಗೆ ತೆಗಿಯಾಕತ್ತೀನಿ. ಮತ್ತೊಂದು ಸಲ ಹಾಕ್ಯಣ, ಯಾಕಂದ್ರೆ ಭಾಳ ಐತಿ ಕೆನೆ. ಅದಕ್ಕಾಗಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊತೇನೆ ರೀ. ನೀವು ಇದೇ ಥರ ರೆಡಿ ಮಾಡಿರಿ, ನಾ ಹೇಳ್ಕೊಟ್ಟಂಗೆ. ಇಲ್ಲ ನಿಮಗೆ ಬಂದಾಗ ನೀವು ಮಾಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಬಂದ ನೋಡ್ರಿ, ಬಂದ. ಅದನ್ನೇನು ರೆಡಿ ಆಗಿಲ್ಲ, ಆಗಳಿಗೆ ಬೆಣ್ಣೆ ಕೊಡು ಅಂತ ಬಂದ ನಮ್ಮ ಹೀರೋ. ಹೋದ ನೋಡ್ರಿ. ಈ ಥರ ಮತ್ತೊಂದು ಸಲ ಹಾಕ್ಯಣಕತ್ತೇನೆ ನಾನು. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇದೆಲ್ಲ ಆದಮೇಲೆ ಅದನ್ನು ನಾವು ತಣ್ಣೀರು ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಹೀಗೆ ತೊಳೆದ್ರಿಂದ ಬೆಣ್ಣೆ ಸ್ವಚ್ಛಗೊಳಿಸ್ತಕ್ಕ ಉಪಯೋಗ ಆಕತಿ. ತಣ್ಣೀರು ಹಾಕಿ ತೊಳಿಬೇಕ್ರಿ. ಮತ್ತು ಯಾರು ಬಿಸಿನೀರು ಹಾಕಿಟ್ರಿ ಮತ್ತು ಬೆಣ್ಣೆಲ್ಲ ಕರ್ಕೊಂಡು ಹೋಗ್ತೈತಿ. ಈ ಥರ ಮಾಡಿದ್ರೆ ಚೆನ್ನಾಗಿ ಬರ್ತೈತಿ ನೋಡ್ರಿ. ಬೆಣ್ಣೆ ತಟ್ಟಿಗೆ ಮಜ್ಜಿಗೆ ತಟ್ಟಿಗೆ ಆಯ್ತು. ನೋಡ್ರಿ, ನೀವು ಇದೇ ಥರ ಟ್ರೈ ಮಾಡಿ. ಯಾವ ಥರ ಬಂದೈತಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ನೋಡ್ರಿ. ಇದನ್ನು 2-3 ಸಲ ತೊಳಿಬೇಕು ನೀರಲ್ಲಿ. ಇನ್ನು ತೊಳಿತೇನೆ ರೀ ನಾನು. ಯಾವ ಥರ ತೊಳಿತೀನಿ ಅಂತ ನೋಡ್ರಿ. ಇದನ್ನು ಒಂದು ಸೈಡಿಗೆ ತೆಗೆದು ಇಟ್ಕೊಳ್ಳೋಣ, ಯಾಕಂದ್ರೆ ಮಜ್ಜಿಗೆ ರೀ, ಅದು ಮಜ್ಜಿಗೆನ ಯೂಸ್ ಮಾಡ್ಕೋಬೋದು. ನಿಮಗೆ ಈಗ ಬೇಸಿಗೆ ಕಾಲ, ಮಜ್ಜಿಗೆ ತುಂಬ ಯೂಸ್ ಆಕತಿ. ದೇಹಕ್ಕೂ ತಂಪು ನೋಡ್ರಿ. ಓಟು ತೆಗೆದು ಇಟ್ಕೊಳಕತ್ತೀನಿ.
ನೋಡಿರಿ ನೀರು ಹಾಕ್ಯಣಕತ್ತಾನೆ ತಣ್ಣೀರು. ನೋಡಿರಿ ಮಜ್ಜಿಗೆ ಹೆಂಗೆ ಬರ್ತೈತಿ. ಇನ್ನು ಸ್ವಚ್ಛ ಮಾಡ್ಕೋಬೇಕ್ರಿ ಅದನ್ನು. ಮಜ್ಜಿಗೆ ನೀರು ಇರ್ತೈತಿ, ಯಾಕಂದರೆ ಕೆನೆ ಭಾಳ ದಿನ ತೆಗೆದಿಟ್ಟಿರ್ತೇವಲ್ಲ, ಅದಕ್ಕಾಗಿ ಈ ಥರ 2-3 ಸಲ ತೊಳೆದೆ ಅಂದ್ರೆ ಮಜ್ಜಿಗೆ ಎಲ್ಲನೂ ಬಿಡ್ತೈತಿ ಹೊರಗೆ. ಕೆನೆಯಿಂದ ಮಜ್ಜಿಗೆ ಮಾಡ್ತೇವಲ್ಲ, ಅದು ವಾಸನೆ ಸ್ಮೆಲ್ ಬರಬಾರ್ದು ಅಂತ ಹೇಳಿ 2-3 ಸಲ ತೊಳಿಬೇಕು. ನೋಡ್ರಿ ನಾ ತೊಳೆದು ಸೈಡಿಗೆ ಇಟ್ಕೊಂತೇನೆ. ಇದನ್ನೆಲ್ಲ ಆದಮೇಲೆ ಅದಕ್ಕೆ ಕಾಸೋದನ್ನ ತೋರಿಸ್ತೀನಿ, ಯಾವ ಥರ ಕಾಸಿದೆ ಅಂತ. ನೀವು ಯಾವ ಥರ ಬೆಣ್ಣೆ ಕಾಸಿ ಇಟ್ಕೊಂಡಿರಿ ಅಂತಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗೋದನ್ನ. ನೋಡಿರಿ ಇದೆಲ್ಲ ಆದಮೇಲೆ ಮತ್ತೊಂದು ಸಲ ತೆಗೆದು ಇಟ್ಕೊಳಕತ್ತೀನಿ. ಈ ಥರ ಬೆಣ್ಣೆ ರೆಡಿ ಆಯ್ತು. ರೆಡಿ ಆಯ್ತು ರೀ ಬೆಣ್ಣೆ. ಈ ಥರ ನೋಡಿರಿ, ಈ ಥರ ಬಂದೈತಿ. ತಿನ್ನಪ್ಪ ರಜಾ ತಿನ್ನು. ನೋಡಿರಿ ಸೂಪರ್ ಐತಂತ ಹೊಂಟ. ಇದೆಲ್ಲ ಆದಮೇಲೆ ಒಂದಿನ ಬಿಟ್ಟು ಕಾಸೋದು ತೋರ್ಸಕತ್ತೇನೆ ರೀ. ಗಟ್ಟಿ ಆಗೈತೆ ನೋಡಿರಿ, ಫ್ರಿಜ್ನಾಗ ಇಟ್ಟಿದ್ದೆ. ಈಗ ಒಲೆ ಹಚ್ಕೊಂಡು ಕಾಸಾಕಿಟ್ಟನಿ. ಕುದೀತಾ ಇದೆ. ಅರ್ಧ kg ಅಥವಾ 1/4 kg ಬಂದಿರ್ಬೋದು. ಅಷ್ಟು ಚಲೋ ಬಂದೈತಿ. ನಾನು ಅದಕ್ಕೆ ಬೆಣ್ಣೆ ಕಾಸಾಕ್ಬೇಕಾದ್ರೆ ಒಂದು ಎಲೆ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಶಿನ ಪುಡಿ ಹಾಕಿ ಈ ಥರ ಇಡ್ತೇನೆ ನೋಡ್ರಿ ಕೊತ್ತ ಕುದಿಯಾಕತ್ತೈತಿ. ಸ್ವಲ್ಪ ನೀರಿದ್ದಾಗ ಆ ಎಲೆ ಹಾಕಿಬಿಟ್ರೆ ಎಲೆ ಹಾಕೋದಕ್ಕೆ ಅದು ಸ್ವಲ್ಪ ಹೀರ್ಕೊಂಬಿಡ್ತೈತಿ ಅಂತಂದು ಹಾಕೋದು. ಇನ್ನೊಂದು ಏಲಕ್ಕಿನೂ ಹಾಕ್ಯಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾ ಹಾಕಲಿಲ್ಲ. ನೋಡ್ರಿ ರೆಡಿ ಆಯ್ತು. ನೋಡ್ರಿ ಈ ಥರ ಬಂತು. ಬೆಣ್ಣೆಯಿಂದ ತುಪ್ಪ, ಕೆನೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ತುಪ್ಪದಿಂದ ಹೋಳಿಗೆ ಬಿತ್ತು. ನೋಡ್ರಿ ಈ ಥರ ಡಬ್ಬಿ ತೆಗೆದು ಇಟ್ಕೊಂತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದು.